ಎಲ್ಲಿ ಹಾಕ್ತೀಯ ಅಷ್ಟೊಂದು? ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಾನು ಬ್ಲಾಗ್ ಮಾಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳ್ತಿದ್ದಾರೆ ನೋಡಿ ಎಲ್ಲಿಗೆ ಆಗ್ತೀವಿ ಅಂತೆ. ಆ್ಯಂಡ್ ಬೈ ದ ವೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈಗಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ನಾನು ನ್ಯೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇವತ್ತು ನಾವೆಲ್ಲ ರೆಡಿಯಾಗಿ ಒಂದು ಇವೆಂಟಿಗೆ ಹೋಗ್ತಿದ್ವಿ. ಏನು ಅಂದರೆ ಅದು ಮದುವೆ ಫಂಕ್ಷನ್. ಸೊ ನಮ್ಮ ಗೌಡ್ರ ಕಡೆ ಮದುವೆ ಹೇಗಿರುತ್ತೆ, ಸೇಮ್ ಸ್ಟೈಲ್ ಇರುತ್ತೆ. ಲೈಕ್ ನಾವು ಕಮ್ಯುನಿಟಿ ಗೌಡ್ರು ಇದೆಯಲ್ಲ ನಮ್ಮ ಸೈಡೆಲ್ಲ ಒಂದೇ ಚೌಟ್ರಲ್ಲಿ ಮಾಡ್ತೀವಿ. ಅದು ಯೂಶ್ವಲಿ ಚಿಕ್ಕಮಂಗ್ಳೂರಲ್ಲಿ ಒಕ್ಕಲಿಗ ಸಮುದಾಯ ಭವನದಲ್ಲಿ ನಾವು ಜಾಸ್ತಿ ಮದುವೆಗಳನ್ನ ಮಾಡ್ತೀವಿ. ಆ್ಯಂಡ್ ಸೇಮ್ ಊಟ ತಿಂಡಿ ಎಲ್ಲ ಬನ್ನಿ ನಿಮಗೆ ತೋರಿಸ್ತೀನಿ. ಮಮ್ಮಿ ಸಾಕು ಬಿಡು, ಸನ್ಸ್ಕ್ರೀನ್ ಹಾಕೊಂಡ್ಬಂದಿದ್ದೀನಿ. ಆಗ್ತಿಲ್ಲ, ಬಿಸಿಲು ಅಂದರೆ ಭಯಂಕರ ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್, ಟ್ಯಾನಾಗಿ ಹೋಗ್ತೀವಿ ಬಿಸಿಲಲ್ಲಿ. ನೀವು ತುಂಬ ವೀಡಿಯೋಸಲ್ಲಿ ಈ ಹಾಸ್ಟೆಲ್ ನೋಡಿರ್ತೀರ ಅನಿಸುತ್ತೆ. ಸೊ ಇದೊಂಥರ ಪ್ರೈಡ್ ಹಾಸ್ಟೆಲ್ ಫಾರ್ ಗೌಡಾಸ್ ಅನ್ಬೋದು. ಕಾಂಟ್ರಿಬ್ಯೂಷನ್ ಮಾಡಿರೋದು ಎಲ್ಲ ಗೌಡ್ರ ಫ್ಯಾಮಿಲಿನೇ. ಇದು ಹಾಸ್ಟೆಲ್ ಕಟ್ಸ್ಬೇಕಾದ್ರೆ ನಮ್ಮ ತಾತ ಅಜ್ಜಿ ಫೋಟೋ ಕೂಡ ಇದೆ ಈ ಹಾಸ್ಟೆಲಲ್ಲಿ. ನಾನು ಹೋದಾಗೆಲ್ಲ ನೋಡ್ಕೊಬರ್ತೀನಿ. ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರು ಫೋಟೋಸ್ ಹಾಕಿರ್ತಾರೆ. ಈ ಸತಿ ಏನು ಈ ಮದುವೆಯಲ್ಲಿ ಡಿಫ್ರೆಂಟಾಗಿತ್ತು ಅಂದರೆ ನೋಡಿ, ಸ್ಟೇಜ್ ಮೇಲೆ ವೀಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ, ಹಾಗೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಅದು ಏನು ಮಾಡ್ತು ಅಂದರೆ ಲಾಟ್ ಆಫ್ ಕ್ಯೂನ ಅವಾಯ್ಡ್ ಮಾಡ್ತು. ರಶ್ ಕ್ರೌಡ್ ಆರಾಮಾಗಿ ಎಲ್ಲ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಅಕ್ಷತೆ ಹಾಕಿ ಮುಂದೆ ಹೋಗ್ತಾ ಇದ್ದಾರೆ. ಅದೇ ಫೋಟೋ ವೀಡಿಯೋಗ್ರಫಿ ಇತ್ತು ಅಂದ್ಕೊಳ್ಳಿ, ಅಲ್ಲೇ ನಿಂತ್ಕೋಬೇಕಿತ್ತ, ಪಾಸ್ ಮಾಡ್ತಿದ್ರು, ಫೋಟೋ ಸ್ಮೈಲ್ ಮಾಡಿ ಈ ಕಡೆ ಬನ್ನಿ ಆ ಕಡೆ ನಿಲ್ಲಿ. ಸೊ ಅದು ತುಂಬ ಟೈಮ್ ಟೇಕಿಂಗ್, ಕನ್ಸ್ಯೂಮಿಂಗ್, ಅವಾಗ ಕ್ರೌಡ್ ಜಾಸ್ತಿ ಆಗೋದು ವಿಶ್ ಮಾಡೋಕ್ಕೆ ಬಂದವರಿಗೆ. ಬಟ್ ಈ ಸತಿ ಹಾಗೆಲ್ಲ ಏನೂ ಇಲ್ಲ. ಸೊ ಇದೊಂಥರ ಬೆಸ್ಟ್ ಅಲ್ವಾ, ಜಸ್ಟ್ ವೀಡಿಯೋ ರನ್ ಆಗ್ತಾ ಇದೆ ನೋಡಿ. ಬಟ್ ಫೋಟೋಗ್ರಫಿ ಏನಿಲ್ಲ. ಫೋಟೋಗ್ರಾಫರ್ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ರು. ಸೊ ನಾನು ಇಲ್ಲೇ ಕೂತ್ಕೊಂಡು ನಮ್ಮ ಮಮ್ಮಿ ಪಾಪ ಹೋಗ್ತಿದ್ರಲ್ಲ ವಿಶ್ ಮಾಡೋಕ್ಕೆ, ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ್ಯಂಡ್ ನೀವು ಕೇಳ್ಬೋದು ನಾನು ಯಾಕೆ ಸ್ಟೇಜ್ ಮೇಲೆ ಹೋಗಿಲ್ಲ ಅಂತ. ನನಗೆ ಲೈಕ್ ಯಾರಾದರೂ ನಂಗೆ ತುಂಬ ಪರ್ಸ್ನಲಿ ಫ್ರೆಂಡ್ಸ್ ಗೊತ್ತಿದ್ರೆ ಮಾತ್ರ ವಿಶ್ ಮಾಡೋಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ನಾನು ಹೋಗಲ್ಲ, ಅಮ್ಮ ಅಪ್ಪನೇ ಹೋಗ್ತಾರೆ. ಆ್ಯಂಡ್ ಈಗ ನಾವು ಊಟಕ್ಕೆ ಬಂದಿದ್ದೀವಿ ಡೈನಿಂಗ್ ಹಾಲಿಗೆ. ಹೇಳ್ದಂಗೆ ನಮ್ಮ ಗೌಡ್ರ ಸ್ಟೈಲಲ್ಲಿ ಊಟ ಇದರ್ ಗೀ ರೈಸ್ ಮಟನ್ ಸಾರು ಇರುತ್ತೆ, ಇಲ್ಲಾಂದರೆ ಬಿರಿಯಾನಿ ಇರುತ್ತೆ. ಸೊ ಇವ್ರ ಮದುವೆಯಲ್ಲಿ ಏನಿದೆ ಊಟಕ್ಕೆ, ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಊಟ ಅಂತೂ ನನ್ನ ಫೇವ್ರೆಟ್ ಪಾರ್ಟ್ ಯಾವ್ದಾದ್ರು ಫಂಕ್ಷನಲ್ಲಿ ನೋಡಿ. ಚಿಕನ್ ಕಬಾಬ್ ದಟ್ ಈಸ್ ಮೈ ಫೇವ್ರೆಟ್. ಆ್ಯಂಡ್ ಅದು ಯಾವುದೋ ಪಾಯಸ ಕೊಟ್ಟಿದ್ರು. ಇದು ಒಂಥರ ಮೈದಾ ರೋಟಿ ಆ್ಯಂಡ್ ಚಿಕನ್ ಅಲ್ಲ, ಅದು ಮಟನ್ ಕರಿ, ಅದೇನೋ ಅಂತಾರಲ್ಲ ಬೋಟಿ ಗೊಜ್ಜು, ಅದು ಏನು ಟೇಸ್ಟಿಯಾಗಿ ಮಾಡಿದರು ಅಂತೀರ ಗೈಸ್. ಅಡುಗೆ ನನಗೆ ಯಾವ ಮದುವೆಯಲ್ಲಿ ಇಷ್ಟು ಟೇಸ್ಟಿಯಾಗಿ ತಿಂದಿಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ಪ್ರತಿಯೊಂದು ಸಾಂಬಾರು ಟೇಸ್ಟ್ ಕೂಡ. ಆ ಬೋಟಿ ಕರಿ ಅಂತೂ ನಾನು ತಿನ್ನೋದೇ ಇಲ್ಲ, ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ರೋಸ್ಟ್. ನಾನು ಬರೀ ಅದು ಗ್ರೇವಿ ತಿನ್ನೋದು. ಆ್ಯಂಡ್ ಇದು ಮಟನ್ ಬಿರಿಯಾನಿ. ನನಗೆ ಹೇಳಬೇಕು ಅಂದರೆ ಗೀ ರೈಸ್ ಮಟನ್ ಸಾರು ಇಷ್ಟ ಆಗುತ್ತೆ ಮಟನ್ ಬಿರಿಯಾನಿಗಿಂತ. ಇವರು ಮಟನ್ ಬಿರಿಯಾನಿ ಮಾಡಿಸಿದ್ರು. ಆ್ಯಂಡ್ ಇದಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ಬಂದರೆ ಈ ಸೆಷನಲ್ಲಿ ಫುಲ್ಲು ನಿಮಗೆ ನೋಡಿ ಡೆಸರ್ಟ್ಸ್ ಇರುತ್ತೆ. ಇಲ್ಲಿ ಐಸ್ ಕ್ರೀಮ್, ಫ್ರೂಟ್ ಕಸ್ಟರ್ಡ್, ಬೀಡ ಇಲ್ಲೆಲ್ಲ ಇಟ್ಟಿರ್ತಾರೆ. ಊಟ ಮಾಡ್ಕೊಂಡು ಇಲ್ಲಿ ತಿನ್ಕೊಂಡು. ಸೊ ನಾರ್ಮಲಿ ನಮ್ಮ ಕಡೆ ಎಲ್ಲ ಹೀಗೆ ಇರುತ್ತೆ. ನಿಮ್ಮ ಕಡೆ ಎಲ್ಲ ನಿಮ್ಮ ಸೈಡ್ ಯಾವ ಥರ ಇರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಒಬ್ರೊಬ್ಬರು ಪ್ಲೇಸಲ್ಲೂ ಒಂದೊಂದು ಥರ ನಿಮ್ಮ ಕಲ್ಚರ್ನ ಫಾಲೋ ಮಾಡ್ಕೊಬಿಡ್ತೀರ. ನಮ್ಮ ಜಾಗದಲ್ಲಿ ಈ ರೀತಿ ಇರುತ್ತೆ. ನಂಗೆ ಗೊತ್ತಿರೋ ಹಾಗೆ ಚಿಕ್ಕಮಂಗ್ಳೂರಲ್ಲಿ ಇದೇ ದೊಡ್ಡ ಮದುವೆ ಚೌಟ್ರಿ ಇರೋದು. ಆ್ಯಂಡ್ ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ದೊಡ್ಡದಾಗೇ ಇದೆ. ಆದರೂ ಕೂಡ ಫುಲ್ ಕಾರ್ ಪಾರ್ಕ್ ಆಗಿತ್ತು ಅಂತ ನಾವು ಆಚೆ ಕಡೆನೇ ಗಾಡಿನ ನಿಲ್ಲಿಸಿದ್ವಿ. ಗಾಡಿವರೆಗೂ ನಡ್ಕೊಂಡು ಹೋಗೋದು ಕೂಡ ನನಗೆ ಟಯರ್ಡ್ ಅನ್ನಿಸ್ತು, ಯಾಕಂದರೆ ಅಷ್ಟು ಬಿಸಿಲಿತ್ತು. ನಂಗೆ ಬಿಸಿಲಂದರೆ ಆಗೋದೇ ಇಲ್ಲ. ನಮ್ಮ ಮನೆಗೆ ಹೋಗ್ತಾ ದಾರಿಲೇ ಈ ಫ್ಲವರ್ ಶಾಪ್ ಇದೆ. ನನಗೆ ಒಂದು ಫ್ಲವರ್ ಅಂತೂ ತುಂಬ ಇಷ್ಟ ಆಯಿತು. ಅದು ಕಣ್ಣಿಗೆ ಬಿದ್ಕೊಳ್ಳೆ ನಾನಂತೂ ತೊಗೊಳ್ಲೇಬೇಕು. ನಂಗೆ ಯಾವುದಾದ್ರು ಇಷ್ಟ ಆಯಿತು ಅಂದರೆ ಅದೆಷ್ಟೇ ರೇಟ್ ಆದರೂ ಪರವಾಗಿಲ್ಲ ತೊಗೊಬಿಡ್ಬೇಕು. ನೆನೆ ಬರೋ ಅಷ್ಟೊತ್ತಿಗೆ ನೀವು ಕ್ಲೋಸೇ ಮಾಡಿಬಿಟ್ಟಿದ್ರಿ ಆಂಟಿ. ಇದೆ ಅಲ್ಲ 5 ಫ್ಲವರಿಂದು. ಇನ್ನೊಂದೇನಾಯ್ತು 3 ಫ್ಲವರಿಂದು. ಎಷ್ಟು ಇದು? ಇದು 3 ಫ್ಲವರಿಗೆ ಅಷ್ಟೊಂದಾ?
ನನಗಿಷ್ಟ ಆಗಿದ್ದ ಫ್ಲವರ್ ಇದೆ. ನಾನು ನಿನ್ನೆ ವಾಕಿಂಗ್ ಹೋಗಬೇಕಾದ್ರೆ ಇದು ನನ್ನ ಕಣ್ಣಿಗೆ ಬಿತ್ತು. ನಾನು ಟೈಲರ್ ಶಾಪಿಗೆ ಬಟ್ಟೆ ಸ್ಟಿಚ್ ಕೊಡೋಕೆ ಹೋಗ್ತಾ ಇದ್ದೆ. ವಾಪಸ್ ಬರಬೇಕಾದ್ರೆ ಶಾಪ್ ಕ್ಲೋಸ್ ಆಗಿತ್ತು, ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ಇವತ್ತು ಮದುವೆಗೆ ಹೋಗಿ ಹೆಂಗಿದ್ರು ಕಾರಲ್ಲಿ ಹೋಗಿದ್ವಲ್ಲ, ಕಾರಲ್ಲಿ ಇಟ್ಕೊಬರೋಕ್ಕೆ ಈಸಿ ಆಗುತ್ತೆ ಅಂತ ತಂದೆ. ನನಗೆ ಇದು ತುಂಬ ಇಷ್ಟ ಆಯಿತು ಸನ್ಫ್ಲವರ್. ಅದು ಕಲರ್ ನೋಡಿ, ಕಾಂಬಿನೇಷನ್ ಯೆಲ್ಲೋ ಆ್ಯಂಡ್ ಗ್ರೀನ್ ತುಂಬ ಚೆನ್ನಾಗಿ ಕಾಣ್ತಿದೆ. ಅದು ಇಲ್ಲಿ ಕಾರ್ನರ್ ಸ್ಟೇರ್ ಕೇಸ್ ಹತ್ರ ಆ ಪಾಟ್ ಇದೆಯಲ್ಲ, ಅದರೊಳಗೆ ಇಟ್ಟರೆ ಅಂತೂ ಸೂಪರಾಗಿ ಏಸ್ಥೆಟಿಕ್ಕಾಗಿ ಕಾಣುತ್ತೆ ಅನ್ನಿಸ್ತು, ಅದಕ್ಕೆ ತಂದೆ. ಇದನ್ನು ಇಲ್ಲಿ ಪ್ಲೇಸ್ ಮಾಡೋಕ್ಕೆ ತಂದೆ ಗೈಸ್. ಆ ಶಾಪಲ್ಲಿ ತುಂಬ ಚಂದ ಇರೋದಿತ್ತು. ನನಗೆ ಇದು ಯೆಲ್ಲೋ ಕಲರ್ ಇಷ್ಟ ಆಯಿತು, ಯಾಕಂದರೆ ಇದು ಸ್ವಲ್ಪ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಇದೆಯಲ್ಲ, ಕಾಂಟ್ರಾಸ್ಟ್ ಆಗಿ ಗ್ರೀನ್ ವಾಲ್ ಮತ್ತು ವೈಟ್ ವಾಲಿಗೆ ಕಾಂಟ್ರಾಸ್ಟ್ ಆಗಿರುತ್ತೆ ಅಂತ ಈ ಸನ್ಫ್ಲವರ್ನ ತಂದಿದ್ದೀನಿ. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಪ್ಲಾಂಟ್. ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಇದು ಗೊತ್ತಲ್ಲ, ಅವ್ರು ಹೇಳಿದ್ರಲ್ಲ ಪ್ರೈಸ್, ಜಸ್ಟ್ 5 ಫ್ಲವರ್ಸಿಗೆ ಇದು 480 ರುಪೀಸ್ ಅಂದರು. ಐ ಥಾಟ್ ಓಕೆ. ಇನ್ನೊಂದು 3 ಫ್ಲವರ್ಸ್ ಇತ್ತು, ಅದಕ್ಕೆ 440. ಜಸ್ಟ್ 3 ಫ್ಲವರಿಗೆ 440 ಕೊಡೋಕ್ಕಿಂತ 5ಗೆ 480 ವರ್ತ್ ಅನ್ನಿಸ್ತು. ಜಸ್ಟ್ ಇದು ಒಂದು ಇದಕ್ಕೆ 480 ರುಪೀಸ್. ಹೇಗೆ ಕಾಣಿಸ್ತಾ ಇದೆ? ಹೆಲೋ ಗಾಯ್ಸ್, ಇವತ್ತು ಕೂಡ ನಾನು ಆಚೆ ಹೋಗಿದ್ದೆ. ಆ್ಯಂಡ್ ಇವತ್ತೇನು ತಂದಿದ್ದೀನಿ ಗೊತ್ತಾ? ಇದು ರಂಗೋಲಿ ಹಾಕೋದು. ಸೊ ಇಲ್ಲಿ ಪೌಡರ್ ಫಿಲ್ ಮಾಡಿ ಈಸಿಯಾಗಿ ಡಿಸೈನ್ ರಂಗೋಲಿ ಹಾಕ್ಬೋದು. ಕೈಯಲ್ಲಿ ಹಾಕೋಕ್ಕಿಂತ ಇದು ತುಂಬ ಈಸಿ ಇರುತ್ತೆ. ಆ್ಯಂಡ್ ಐ ಗಾಟ್ ದಿಸ್ ಬ್ಯೂಟಿಫುಲ್ ಕಾಟ್ ಸೆಟ್, ಸೊ ಬ್ಯೂಟಿಫುಲ್ ಇಟ್ ಈಸ್. ಅಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ, ಯೂಶ್ವಲಿ ಅಂಗಡಿಗಿಂತ ಅಲ್ಲಿ ಡಬಲ್ ರೇಟ್ ಹೇಳ್ತಾರೆ. ಯಾಕಂದರೆ ಅವರು ಅಲ್ಲಿಂದ ಎಲ್ಲ ತಂದು ಹಾಕ್ಕೊಂಡಿರ್ತಾರಲ್ಲ, ಔಟ್ ಸ್ಟೇಟಿಂದ ಬಂದಿರುತ್ತೆ, ರಾಜಸ್ಥಾನ್, ಪಂಜಾಬ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ. ಹೇಗಿದೆ? ಚೆಂದ ಇದೆ ಅಲ್ಲ? ಸುಮ್ಮನೆ ಹೋಗ್ತಾ ಇದ್ದೆ, ಇದು ನೋಡಿದೆ, ಕಣ್ಣಿಗೆ ಬಿತ್ತು, ಇಷ್ಟ ಆಯಿತು, ತೊಗೊಂಡೆ. ಜಸ್ಟ್ ಒಂದೇ ಸೆಕೆಂಡಲ್ಲಿ ಶಾಪ್ ಮಾಡಿರೋದು. ನೋಡಿದೆ, ತೊಗೊಂಡೆ ಬಂದೆ. ಸೈಜು ನೋಡಲಿಲ್ಲ, ಏನೂ ನೋಡಲಿಲ್ಲ, ಜಸ್ಟ್ ಕಲರ್ ಇಷ್ಟ ಆಯಿತು. ಫಿಟ್ ಹೇಗಿದೆ? ನಾಳೆ ಹಾಕೊಂಡು ತೋರಿಸ್ತೇನೆ. ಈಗ ಇದು ಪ್ಯಾಂಟ್. ಇವತ್ತೇ ಮಂಡೇ ಹಾಕೋಬೋದು ಅನಿಸುತ್ತೆ. ಸೈಜ್ ಎಲಾಸ್ಟಿಕ್ ಇದೆ, ಆಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿ ಒಂದು ಮ್ಯಾಟ್ ತೊಗೊಂಡ್ರು. ಮ್ಯಾಟ್, ಶೈನಿ ಮ್ಯಾಟ್. ಆಲ್ರೆಡಿ ಈ ಥರ ನಮ್ಮ ಮನೇಲಿ ಒಂದಿದೆ, ಅದಕ್ಕೆ ಮ್ಯಾಚ್ ಆಗೋಕ್ಕೆ ಅಂತ ಇನ್ನೊಂದು ತೊಗೊಂಡಿದ್ದಾರೆ. ತೋರಿಸ್ತೀನಿ ಬಂದಿರೋದು. ಮತ್ತು ಇವತ್ತು ಕೂಡ ನಾನು ಕೆಲಸ ಇತ್ತು, ಸೊ ಹಾಗಾಗಿ ನೈಟ್ ಹೋಗಿದ್ದು. ಈಗ ಟೈಮ್ 8:30 ಮನೆಗೆ ಬಂದಿದ್ದು. ಊಟಕ್ಕೆ ನಮ್ಮಮ್ಮ ಮಟನ್ ಮಾಡಿದ್ದಾರೆ, ತಲೆಕಾಲು ಸಾರು ಅಂತಾರಲ್ಲ, ನಾನು ಅದಕ್ಕೆ. ಮತ್ತೇನದು? ಕುರಿಕಾಲು ತಲೆ, ಅದೇ ಕುರಿ ತಲೆ, ಅದೇ ತಲೆಕಾಲು ಸಾರು ಅನ್ನತ್ತಾನೆ. ಸೊ ಗೈಸ್, ಇದು 3 ಥರ ಸಾಸ್ ಕೊಟ್ಟಿದ್ದಾರೆ. ಯಾವ್ದು ಹೇಳಿ ಗೆಸ್ ಮಾಡಿ? ಮಯೋನೀಸ್, ಗ್ರೀನ್ ಚಟ್ನಿ, ಇದು. ಬಟ್ ಇದು ಏನು ಗೊತ್ತಾ, ನಮ್ಮಮ್ಮ ಒಂದು ಸತಿನೂ ಇದು ಟೇಸ್ಟ್ ಮಾಡಿಲ್ಲ ಅವ್ರ ಲೈಫಲ್ಲಿ. ಅವ್ರಿಗೆ ಟೇಸ್ಟ್ ಮಾಡಿಸಿ ತೋರಿಸೋಣ. ಇದು ಮೋಮೋಸ್ ಸ್ಟೀಮ್ಡ್ ಇದು ಸ್ಟೀಮ್ ತೊಗೊಬಂದೆ, ಒಂದೆರಡು. ಫ್ರೈಡ್ ತಂದಿದ್ದೀನಿ. ನಮ್ಮ ಅಮ್ಮಂಗೆ ತಿನ್ಸಿ ಕೇಳ್ಸೋಣ ಹೇಗಿರುತ್ತೆ ಅಂತ. ಬಾ ಮಮ್ಮಿ. ಫಸ್ಟ್ ಟೈಮ್ ಸಾಸ್ ನನ್ನ ಮನೆಗೆ ಬಂದಮೇಲೆ ತಿನ್ನಲ್ಲ. ಸರಿ, ಓಕೆ. ಮಾತ್ರ ಅದೇ ಬೇಕು. ಗೈಸ್, ಲುಕ್ ಅಟ್ ದಿಸ್ ಮೋಮೋಸ್. ನಾನು ವೆಜ್ ತಿನ್ನೋದು, ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗೋಲ್ಲ ಚಾಟ್ಸಲ್ಲಿ. ಸೊ ನಾನು ವೆಜ್ನ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದೇ ನೋಡಿ, ಇದು ಸಿಲ್ವರ್ ಮ್ಯಾಟ್. ಅಮ್ಮ ಸೇಮ್ ಇಲ್ವಾ? ಇಲ್ಲ ಮಮ್ಮಿ, ಇದು ಗೋಲ್ಡ್, ಇದು ಸಿಲ್ವರ್. ಹಾಂ, ಸೊ ಈ ಥರದೇ 2 ಮ್ಯಾಟ್ಸ್. ಇದು ಫರ್ ಚೆನ್ನಾಗಿರುತ್ತೆ, ಒಂಥರ ಒಳ್ಳೆ ಲುಕ್ ಕೊಡುತ್ತೆ. ಬ್ಯಾಕಿಂದ ನಾನು ಡ್ರೆಸ್ ತೋರಿಸ್ತೀನಿ ಇನ್ನೊಂದ್ಸತಿ. ಕಲರ್ ಇದು ವೇರ್ ಮಾಡಿ ತೋರಿಸ್ತೀನಿ, ವೇಟ್.
ಇದು ನೆಕ್ಸ್ಟ್ ಡೇ ಈವ್ನಿಂಗ್. ಅವತ್ತು ವರ್ಕ್ ಇತ್ತು, ಇನ್ನೂ ನಾನು ಲಾಗೌಟ್ ಆಗಿರಲಿಲ್ಲ. ಬಟ್ ನಾಳೆ ರಜಾ ಅಂತ ಗೊತ್ತಾಯಿತು. ಸೊ ಸಡನ್ನಾಗಿ ನಾನೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಇಟ್ ವಾಸ್ ಆಲ್ ಆಫ್ ಅ ಸಡನ್ ಪ್ಲ್ಯಾನ್. ಏನೂ ಕೂಡ ಪ್ರಿಪೇರ್ ಆಗಿರಲಿಲ್ಲ, ರೆಡಿ ಆಗಿರಲಿಲ್ಲ. ಆ ಟೈಮಲ್ಲೇ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ನೋಡೋಣ ಟ್ರಿಪ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ, ಯಾರ ಜೊತೆ ಹೋಗ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋದೆ, ಯಾರ ಜೊತೆ ಹೋದೆ. ಆ್ಯಂಡ್ ನಮ್ಮ ಡ್ಯಾಡಿ ನನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಓಕೆ, ಈ ವಿಡಿಯೋನ ನಾನು ಐ ಥಿಂಕ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮ್ಮ ಡ್ಯಾಡಿ ನನಗೆ ಜಸ್ಟ್ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಅಲ್ಲಿಂದ ನಾನು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಬಟ್ ಒಬ್ಬಳೇ ಸೋಲೋ ಹೋಗಲ್ಲ, ಅಲ್ಲಿ ಹೋದ್ಮೇಲೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾಳೆ. ಬಟ್ ಟ್ರೈನಲ್ಲಿ ಒಬ್ಬಳೇ ಹೋಗಬೇಕಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಬಟ್ ಫಾರ್ಚುನೇಟ್ಲಿ ನನಗೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಟ್ರೈನಲ್ಲಿ. ಶಿ ವಾಸ್ ಆಲ್ಸೋ ಲೈಕ್ ಅವ್ರದ್ದು ಸೆಕೆಂಡ್ PU ಏನೋ ಕಂಪ್ಲೀಟಾಗಿ ಈಗ ಏವಿಯೇಷನ್ ಮಾಡಬೇಕು ಅಂತ ಅವರು ಹೋಗ್ತಾಯಿದ್ರು ಬೇರೆ ಸ್ಟೇಟಿಗೆ. ಸೊ ಹಾಗಾಗಿ ನೋಡಿ, ಇವರೇ ಆ ಫ್ರೆಂಡ್. ಶಿ ವಾಸ್ ಯಂಗರ್ ದೆನ್ ಮೀ, ಬಟ್ ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ ಅಟ್ ದ ಟ್ರೈನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ರು ಜರ್ನಿಲಿ. ಹಾಗೆ ಮಾತಾಡ್ಕೊಂಡು ನಾವು ಹೋದ್ವಿ. ಓಕೆ, ಬಾಯ್.